ಅಭಿನ್ನ ರಾಶಿ ಯಾವುದಾಗಲಿ ಎಕ್ಸ್ ಬೈ ವೈ ಅವ್ರು ಕ್ವಶನ್ ಏನ್ ಕೊಟ್ಟಾರ, ಈ ಎಕ್ಸ್ ಬೈ ವೈ ಅಂಶಕ್ಕೆ ಒಂದನ್ನು ಸೇರಿಸಿದರೆ ಮತ್ತು ಛೇದದಿಂದ ಒಂದನ್ನು ಕಳೆದರೆ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದಕ್ಕೆ ಒಂದನ್ನು ಕಳೆದರೆ ಆನ್ಸರ್ ಎಷ್ಟು ಬರೆಯುತ್ತಂದ್ರೆ ಅವರು ಒಂದು ಸಿಗುತ್ತದೆ ಅಲ್ವಾ. ನೋಡಿ, ಆ ಭಿನ್ನ ರಾಶಿ ಎಕ್ಸ್ ಬೈ ವೈ ಆಗಿರಲಿ, ಅಂಶಕ್ಕೆ ಒಂದನ್ನು ಸೇರಿಸಿ ಮತ್ತು ಛೇದಕ್ಕೆ ಒಂದರಿಂದ ಕಳೆದಾಗ ನಮ್ಗೆ ಸಿಗೈತಿ ಒಂದ್ ಸಿಗೈತಿ. ಹಾಗಾದ್ರೆ ಇದನ್ನ ಒಂದು ಕೆಲಸ ಮಾಡೋಣ, ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಒನ್ ಇಂಟು ವೈ ಮೈನಸ್ ಒನ್. ಈ ಡಿವೈಡೆಡ್ ಬೈ ಈ ಸರಿ ಏನಾಯ್ತು, ಮಲ್ಟಿಪ್ಲೈ ಆಯ್ತು. ಸೊ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ವೈ ಮೈನಸ್ ಒನ್. ಒಂದರಿಂದ ಗುಣಾಕಾರ ಒನ್ ಇಂಟು ವೈ, ಒನ್ ಇಂಟು ಒನ್ ಪ್ಲಸ್ ಇಂಟು ಮೈನಸ್. ಸೊ ಎಕ್ಸ್ ಮೈನಸ್ ವೈ, ಈ ಪ್ಲಸ್ ವೈ ಈ ಸೈಡ್ ಬಂದ್ರೆ ಮೈನಸ್ ಆಯ್ತು, ಮೈನಸ್ ಒನ್ ಪ್ಲಸ್ ಒನ್ ಈ ಸೈಡ್ ಬಂದ್ರೆ ಮೈನಸ್ ಒನ್ ಆಯ್ತು. ಸೊ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಏನಾಯ್ತು, ಮೈನಸ್ ಟು ಆಯ್ತು. ಸಮೀಕರಣ ಒಂದು. ನೆಕ್ಸ್ಟ್ ಏನ್ ಕೇಳ್ತಾರ ಅವರು, ಭಿನ್ನ ರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅಂಶಕ್ಕೇನು ಇಲ್ಲ, ಲಕ್ಷ ಇಲ್ಲಿ ಅಂಶಕ್ಕೇನು ತಗೊಂತಾ ಇಲ್ಲ, ಛೇದಕ್ಕೆ ಒಂದನ್ನು ಸೇರಿಸಿದ್ರೆ ಎಷ್ಟು ಸಿಗ್ತೈತೆ ಅಂತ, 1/2 ಆಕೈತಿ ಅಂತ ಹೇಳ್ತಾರೆ ಅವ್ರು. ಎಷ್ಟು, 1/2. ಹಾಗಾದ್ರೆ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಆಯ್ತಾ. ಈ 2 ತಗೋದಾಗ 2x is equal to y plus 1, 2x minus y is equal to 1, equation 2. ಬಹಳ ಸಿಂಪಲ್. ಹಾಗಾದ್ರೆ x minus y ಐತಿ minus 2, 2x minus y is equal to 1 ಐತಿ. ನಾವ್ ಇದನ್ನ ಏನ್ ಮಾಡ್ಬೋದು, ವರ್ಧಿಸುವ ವಿಧ ಮಾಡ್ಬೇಕಾದ್ರೆ ಎಕ್ಸ್ ಕ್ಯಾನ್ಸಲ್ ಮಾಡೋಣ, ವೈ ಕ್ಯಾನ್ಸಲ್ ಮಾಡೋಣ, ಡಿಸೈಡ್ ಮಾಡ್ಕೋ. ಸೊ ಇಲ್ಲಿ ಎರಡು ಕಡೆ ಏನೈತಿ ವೈ ಇರೋದ್ರಿಂದ ನಾವೇನ್ ತಗೋಣ, ಸಮೀಕರಣ 2 ಮೈನಸ್ ಸಮೀಕರಣ 1 ಮಾಡೋಣ. ಸಮೀಕರಣ 2 ಏನಾಗುತ್ತೆ, 2x ಮೈನಸ್ ವೈ ಇಸ್ ಈಕ್ವಲ್ ಟು 1 ಐತಿ. ಸಮೀಕರಣ 1 ಏನಾಗ್ತೈತಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -2. ಸೊ ಇಲ್ಲಿ ನಾವು ಮೈನಸ್ ತಗೊಂಡಾಗ ಸೈನ್ಸ್ ಏನಕ್ಕೆ ಇಲ್ಲಿ ಚೇಂಜಸ್ ಆಕ್ಯಾವ, ಪ್ಲಸ್ ಇದ್ರೆ ಮೈನಸ್ ಆಯ್ತು, ಮೈನಸ್ ಇದ್ರೆ ಪ್ಲಸ್ ಆಯ್ತು, ಇಲ್ಲಿ ಏನಾಯ್ತು ಪ್ಲಸ್ ಆಯ್ತು. 2x ಮೈನಸ್ ಎಕ್ಸ್ ಅಂದ್ರೆ 1x ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್. ದಿಸ್ ಈಸ್ ಈಕ್ವಲ್ ಟು ಪ್ಲಸ್ 2 1 3, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು 3. ಸೊ ಎಕ್ಸ್ ಇಸ್ ಈಕ್ವಲ್ ಟು 3 ಸಮೀಕರಣ ಎಷ್ಟು ಲೆಕ್ಕನ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನಾಗೈತಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -2 ಐತಿ. ಎಕ್ಸ್ ಅಂದ್ರೆ 3 ಮೈನಸ್ ವೈ ಇಸ್ ಈಕ್ವಲ್ ಟು -2, 3 -2 ಈ ಸೈಡ್ ಬಂದ್ರೆ +2, 3 ಈ ಮೈನಸ್ ವೈ ಈ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ, -2 ಈ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ. ಸೊ ವೈ ಇಸ್ ಈಕ್ವಲ್ ಟು ಎಷ್ಟಾಯ್ತು, ವೈ ಇಸ್ ಈಕ್ವಲ್ ಟು 5 ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು 3, ವೈ ಇಸ್ ಈಕ್ವಲ್ ಟು 5. ದೇರ್ಫೋರ್ ಆ ಭಿನ್ನ ರಾಶಿ is equal to x by y is equal to 3 divided by 5 ಆಗಿರುತ್ತದೆ. ಎಷ್ಟು ಮಾಡಕ್ ಬರಲ್ಲ, ಸಿಂಪಲ್ ಬರ್ಕೋರಿ. ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. ಎಷ್ಟು, 5 ವರ್ಷಗಳ ಹಿಂದೆ. ಇಲ್ಲಿ ಇಬ್ರು ಬಂತು, ಒಂದ್ ಯಾರು ಬಂತು, ಒಂದು ನೂರಿ ಬಂತು, ಇನ್ನೊಂದು ಸೋನು ಬಂತು. ಹಾಗಾದ್ರೆ ನಾವು ಏನ್ ಮಾಡ್ಬೇಕೀಗ, ನೂರಿಯ ವಯಸ್ಸು ಏನ್ ತಗೋಣ. ಓಕೆ, ನೂರಿಯ ಈಗಿನ ವಯಸ್ಸು ಎಕ್ಸ್ ಆಗಿರಲಿ, ನೂರಿಯ ಈಗಿನ ವಯಸ್ಸು ಎಕ್ಸ್ ಆಗಿರಲಿ. ಸೋನುವಿನ ಈಗಿನ ವಯಸ್ಸು y ಆಗಿರಲಿ, ಆಯ್ತಾ. ನೂರಿ ವಯಸ್ಸು ಎಕ್ಸ್ ಆದ್ರೆ ಸೋನು ವಯಸ್ಸು y ಆಗತ್ತೆ. ನಿಬಂಧನೆಯ ಪ್ರಕಾರ ನಿಬಂಧನೆಯ ಪ್ರಕಾರ 5 ವರ್ಷಗಳ ಹಿಂದೆ 5 ವರ್ಷಗಳ ಹಿಂದೆ ನೋಡ್ರಿ,
5 ವರ್ಷಗಳ ಹಿಂದೆ ಏನಿರ್ತೈತಿ, ನೂರಿಯ ವಯಸ್ಸು ಸೋನುವಿನ ವಯಸ್ಸು 3 ಪಟ್ಟು ಅಂತ ಕೊಟ್ರು. ಹೌದಾ? ನೂರಿಯ ವಯಸ್ಸು ಏನಿರ್ತೈತಿ? ನೂರಿಯ ವಯಸ್ಸು ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಆಗ್ತೈತಿ. ಸೋನುವಿನ ವಯಸ್ಸು ಎಷ್ಟಾಗೈತಿ? y ಮೈನಸ್ 5 ಆಕೈತಿ. ಸೊ ಅವ್ರು ಹೇಳ್ತಾರೆ 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಎಷ್ಟರಾಗುತ್ತದೆ? 3 ಪಟ್ಟು ಆಗಿತ್ತು. ಅಂದ್ರೆ ಗುಣಾಕಾರ 3 ಪಟ್ಟು ಜಾಸ್ತಿ, 3 ಪಟ್ಟು ಜಾಸ್ತಿ ಆಗುತ್ತೆ. ಸೊ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 3 ಇಂಟು ವೈ, 3y 15. ಸೊ ಎಕ್ಸ್ ಮೈನಸ್ 3y ಪ್ಲಸ್ 3y ಅಂತ ಬಂದಾಗ ಮೈನಸ್ ಆಯ್ತು, ಈಸ್ ಈಕ್ವಲ್ ಟು ಮೈನಸ್ 15 ಮೈನಸ್ 5 ಈ ಸೈಡ್ ಬಂದ್ರೆ ಪ್ಲಸ್ 5. ಸೊ 3 ಎಕ್ಸ್ ಮೈನಸ್ 3y ಈಸ್ ಈಕ್ವಲ್ ಟು ಮೈನಸ್ 15 ಒಳಗೆ 5 ಕಳೆದ ಎಷ್ಟಾಯ್ತು? ಮೈನಸ್ 10. ಇಕ್ವೇಶನ್ 1. ಆಯ್ತಾ? ಬಹಳ ಸಿಂಪಲ್ ತೊಗೊಂಡ್ವಿ ನಾವು. ಫಸ್ಟ್ ನೂರಿ ವಯಸ್ಸು ಎಕ್ಸ್ ತಗೊಂಡ್ವಿ, ಸೋನಿನ ವಯಸ್ಸು y ತಗೊಂಡ್ವಿ. ನಿಬಂಧನೆಯ ಪ್ರಕಾರ ಏನೈತಿ? 5 ವರ್ಷಗಳ ಹಿಂದೆ ಅಂದ್ರೆ ಮೈನಸ್ ಅಂತೀವಿ. ನೂರಿ ವಯಸ್ಸು ಏನೈತಿ? ಎಕ್ಸ್ ಮೈನಸ್ 5 ಆಗುತ್ತೆ. ಸೋನುವಿನ ವಯಸ್ಸು ಎಷ್ಟಾಗೈತಿ? y ಮೈನಸ್ 5 ಆಗುತ್ತೆ. ಸೊ ಆ ಕ್ವಶನ್ ಕೊಟ್ಟರೆ 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3ರಷ್ಟು ಆಗುತ್ತದೆ. ಸೊ 3 ಇಂಟು ವೈ, 3y 5 ಮೂರ್ಲಿ 15. ಈ 3y ಈ ಸೈಡ್ ಬಂದ್ರೆ ಮೈನಸ್ ಆಯ್ತು, ಈ ಮೈನಸ್ 5 ಈ ಸೈಡ್ ಬಂದ್ರೆ ಪ್ಲಸ್ ಆಯ್ತು. ಇದು ಆಸ್ ಇಟ್ ಈಸ್ 15 ಒಳಗೆ 5 ಕಳೆದ ಎಷ್ಟಾಯ್ತು? 10 ಆಯ್ತು. ಹಂಗ ಸೇಮ್ 10 ವರ್ಷಗಳ ಬಳಿಕ ಏನ್ ಕೊಟ್ಟವರು? 10 ವರ್ಷಗಳ ಬಳಿಕ ಏನ್ ಕೊಟ್ಟಾರ? ಸೋನುವಿನ ವಯಸ್ಸು 2 ಪಟ್ಟು ಹೆಚ್ಚಿಗೆ ಆಗುತ್ತೆ. 10 ವರ್ಷಗಳ ಬಳಿಕ ಆದ್ಮೇಲೆ ನೂರಿಯ ವಯಸ್ಸು ಎಷ್ಟಾಕೈತಿ? ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 10 ಆಕೈತಿ. ಸೋನುವಿನ ವಯಸ್ಸು y ಪ್ಲಸ್ 10 ಆಕೈತಿ. ನೂರಿ ವಯಸ್ಸು ಎಕ್ಸ್ ಪ್ಲಸ್ 10 ಆದ್ರೆ ಸೋನುವಿನ ವಯಸ್ಸು y ಪ್ಲಸ್ 10 ಆಕೈತಿ. 10 ವರ್ಷಗಳ ಬಳಿಕ ಸೋನುವಿನ ವಯಸ್ಸು ನೂರಿಯ ವಯಸ್ಸಿನ 2 ಪಟ್ಟಾಗಿದೆ. ಅಂದ್ರೆ ಮಲ್ಟಿಪ್ಲೈ ಬೈ 2. 2 ಪಟ್ಟು ಅಂದ್ರೆ ಹೆಚ್ಚಿಗೆ ಆಕೈತಿ 2 ಟೈಮ್. ಸೊ ಎಕ್ಸ್ ಪ್ಲಸ್ 10 ಈಸ್ ಈಕ್ವಲ್ ಟು 2 ಇಂಟು ವೈ, 2y ಪ್ಲಸ್ 2 20. ಸೊ ಎಕ್ಸ್ ಮೈನಸ್ 2y ಈಸ್ ಈಕ್ವಲ್ ಟು 20 ಮೈನಸ್ 10 ಪ್ಲಸ್ ಈ ಸೈಡ್ ಬಂದ್ರೆ ಮೈನಸ್ 10. ಸೊ ಎಕ್ಸ್ ಮೈನಸ್ 2y ಈಸ್ ಈಕ್ವಲ್ ಟು 10. ಸಮೀಕರಣ 2. ಹೌದಾ? ಒಂದು ಸಮೀಕರಣ 1 ಆಯ್ತು, ಒಂದು ಸಮೀಕರಣ 2 ಆಯ್ತು. ಇಲ್ಲಿ ನಾ ಹೇಳೋದು ಮುಂದೇನು ಮಾಡ್ತೀರ? ಸಿಂಪಲ್. ಇಲ್ಲಿ ಎಕ್ಸ್ ಐತಿ, ಇಲ್ಲಿ ಎಕ್ಸ್ ಐತಿ, ಅದನ್ನ ಕ್ಯಾನ್ಸಲ್ ಮಾಡ್ಬಿಡೋಣ, ಈಸಿ ಆಕೈತಿ. ಸಮೀಕರಣ 2 ಮೈನಸ್ 1 ಮಾಡ್ಬಿಡ್ರಿ. ಹೌದಾ? ಸೊ ಎಕ್ಸ್ ಮೈನಸ್ 2y ಈಸ್ ಈಕ್ವಲ್ ಟು 10, ಎಕ್ಸ್ ಮೈನಸ್ 3y ಈಸ್ ಈಕ್ವಲ್ ಟು ಮೈನಸ್ 10. ಸೊ ಇಲ್ಲಿ ಮೈನಸ್ ಬಂದಾಗ ಸೈನ್ಸ್ ಏನಕ್ಕೆ ಅವು ಚೇಂಜ್ ಆಕ್ಯವು. ಪ್ಲಸ್ ಇದು ಮೈನಸ್ ಆಯ್ತು, ಮೈನಸ್ ಇದು ಪ್ಲಸ್ ಆಯ್ತು, ಮೈನಸ್ ಇದಿದೆ ಪ್ಲಸ್ ಆಯ್ತು. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಏನಾಯ್ತು? ಕ್ಯಾನ್ಸಲ್ ಆಯ್ತು. ಪ್ಲಸ್ 3y ಒಳಗೆ 2y ಕಳೆದ್ರೆ ಪ್ಲಸ್ 1y ಆಯ್ತು. 10 ಪ್ಲಸ್ 10 ಎಷ್ಟಾಯ್ತು? 20 ಆಯ್ತು. ಇಲ್ಲಿ ಏನ್ ಬರ್ತೀವಿ ನೆಕ್ಸ್ಟ್ ಈಗ? ಸೊ y ಈಸ್ ಈಕ್ವಲ್ ಟು 20 ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಯಾವ್ದೈತಿ? ಎಕ್ಸ್ ಮೈನಸ್ 3y ಈಸ್ ಈಕ್ವಲ್ ಟು ಮೈನಸ್ 10. ಸೊ ಎಕ್ಸ್ ಮೈನಸ್ 3 ಇಂಟು 20 ಈಸ್ ಈಕ್ವಲ್ ಟು ಮೈನಸ್ 10. y ಏನಕ್ಕೆ 20ಕ್ಕೆ. ಸೊ ಎಕ್ಸ್ ಮೈನಸ್ 23 ಎಷ್ಟಾಗುತ್ತಾ? 60 ಈಸ್ ಈಕ್ವಲ್ ಟು ಮೈನಸ್ 10. ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 10 ಪ್ಲಸ್ 60. ಮೈನಸ್ 60 ಈ ಸೈಡ್ ಬಂದಾಗ ಪ್ಲಸ್ ಆಯ್ತು. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಕೈತಿ? 50ಕ್ಕೆ. ದೇರ್ಫೋರ್ ನೂರಿಯ ವಯಸ್ಸು, ನೂರಿಯ ಈಗಿನ ವಯಸ್ಸು 50 ವರ್ಷಗಳು. ಸೋನುವಿನ
ಈಗಿನ ವಯಸ್ಸು 20 ವರ್ಷಗಳು. ಇಷ್ಟು ಬರೆದು ಅದೇನ್ ಮಾಡ್ಬೇಕು, ಕ್ಲೋಸ್ ಮಾಡ್ಬೇಕು. ಕಂಪ್ಲೀಟಾ? ಡನ್. ವಿದ್ಯಾರ್ಥಿಗಳೇ, ಮೊಣೆ ಲೆಕ್ಕ ಏನಾದೈತಿ? ಎರಡಂಕಿಯ ಸಂಖ್ಯೆಯ ಅಂಕೆಗಳ ಮೊತ್ತ 9 ಅನ್ಕೋತೀವಿ, ಹೌದಾ? ಎರಡಂಕಿಯ ಸಂಖ್ಯೆಗಳು ಏನ್ ಬರ್ಕೊಂತೀವಿ? ಎರಡಂಕೆಯ ಸಂಖ್ಯೆ XY ಆಗಿರ್ಲಿ, ಬರ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಇದು ಈಸಿ ಆಯ್ತಾ? ಹಾಗಾದ್ರೆ ಅವ್ರ ಪ್ರಕಾರ ಈ ಎರಡಂಕೆ ಸಂಖ್ಯೆಗಳ ಮೊತ್ತ 9. X+Y = ಎಷ್ಟು? ಎರಡಂಕೆಯ ಸಂಖ್ಯೆಗಳ ಮೊತ್ತ = 9. ಸಮೀಕರಣ ಏನ್ ತಗೊಳ್ಳೋಣ? 1 ತಗೊಳ್ಳೋಣ. ನೆಕ್ಸ್ಟ್ ಹೇಳ್ಬೇಕಾದ್ರೆ ಅವ್ರಿಗೆ ನಾ ಸ್ವಲ್ಪ ಇಲ್ಲಿ ಬೇಸಿಕ್ ಹೇಳ್ತೇನೆ. ಅವ್ರಿಗೆ ಬಿಡಿ ಮತ್ತ ಹತ್ತು ಇರ್ತಿತ್ತು, ಹೌದಾ? ಎರಡಂಕೆ ಸಂಖ್ಯೆಗಳು ಅಂದ್ರೆ ಎ ಟೈಪ್ ಬಂತು. 10ರ ಸ್ಥಾನದಲ್ಲಿ X ಇದೆ, ಬಿಡಿ ಸ್ಥಾನದಲ್ಲಿ Y ಇದೆ. ಈಗ ಹೆಂಗ್ ಬರೀತೀರಿ ನೀವು? 10x + Y ಬರ್ತೀವಿ, ಕರೆಕ್ಟಾ? 10x + Y. ಅದಲ್ಲೂ ಬದಲು ಮಾಡಿದಾಗ ಅಂತಂದ್ರ Y ಇಲ್ಲಿ ಬಂತು, X ಇಲ್ಲಿ ಬಂತು. ಈಗೇನಾಯ್ತು? 10y + X. ಇದ್ರ ಮೇಲೆ ಅವ್ರೇನ್ ಕೊಟ್ಟಾರ? ಎರಡಂಕಿಯ ಸಂಖ್ಯೆಗಳನ್ನ ಸ್ಥಾನಗಳನ್ನು ಅದಲು ಬದಲು ಮಾಡಿದಾಗ ಈ X ಮತ್ತು Y ಸ್ಥಾನ ಏನಾಯ್ತು? Y ಮತ್ತು X ಆಯ್ತು. 10y + X ಇದರ ಅದನ್ನು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಮೊದಲ ಸಂಖ್ಯೆಯ 10x + Y ಇದರ 9ರಷ್ಟಾಗುತ್ತದೆ. ಮೊದಲ ಸಂಖ್ಯೆಯ 9ರಷ್ಟಾಗುತ್ತದೆ. ವಿದ್ಯಾರ್ಥಿಗಳೇ, ಕ್ಲಿಯರ್ ಆಗಿ ತಿಳ್ಕೊರಿ. ಬಿಡಿ ಮತ್ತು 10 ಇದ್ದಾಗ ಆ ಸಂಖ್ಯೆ ಏನಿರುತ್ತೆ? ಇಲ್ಲಿ X ಬರುತ್ತೆ, ಇಲ್ಲಿ Y ಬರುತ್ತೆ, ಹೌದಾ? ಅದನ್ನ ಏನ್ ಬರ್ತೀವಿ ನಾವು? 10x + Y. 10ರ ಸ್ಥಾನದಲ್ಲಿ X ಇದೆ, ಬಿಡಿ ಸ್ಥಾನದಲ್ಲಿ Y ಇದೆ. ಇಲ್ಲಿ ಅದನ್ನು ಬದಲು ಮಾಡಿದಾಗ ಇಲ್ಲಿ Y ಬಂತು, ಇಲ್ಲಿ X ಬಂತು. ಸೊ ಇದೇನಾಯ್ತು? 10y + X. ಇಲ್ಲಿ 10y + X × 2 ಯಾಕೆ ಬರ್ತದೆ ಅಂದ್ರೆ ಅದನ್ನು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ, ಇಮ್ಮಡಿ ಅಂತ ಬಂದಾಗ 2 ನೀವು ಕೇಳ್ಬೇಕು. ಇಮ್ಮಡಿ ಪುಲಕೇಶಿ ಅಂತ ಕೇಳ್ತಿರಲ್ಲ. ಇಮ್ಮಡಿ ಪುಲಕೇಶಿ ಅಂದ್ರೆ ಎರಡನೆಯ ಪುಲಕೇಶಿ ಅಂತ ಕೇಳ್ತೀವಿ. ಹಂಗ ಇಮ್ಮಡಿ ಅದನ್ನು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯ ಏನೈತಿ? ಮೊದಲ ಸಂಖ್ಯೆಯ 9ರಷ್ಟಾಗುತ್ತದೆ. ಮೊದಲ ಸಂಖ್ಯೆ ಏನೈತಿ? 10x + Y ಅದರ 9ರಷ್ಟಾಗುತ್ತದೆ. ಈಗ ನೋಡ್ರಿ, 10 20y + 2x, 2 × X 2x, 9 90x + 9y. ಸೊ 20y - 9y = 90x - 2x. ಸಜಾತಿಯ ಪದವನ್ನು ಒಂದೇ ಕಡೆ ತಗೊಂಡ್ವಿ. 2x ಈ ಸೈಡ್ ಮೈನಸ್ ಆಯ್ತು, 9y ಈ ಸೈಡ್ ಹೋದ್ರೆ ಮೈನಸ್ ಆಯ್ತು. 20 9 ಹೋದ್ರೆ 11y ಈಗ ಎಷ್ಟಾಯ್ತು? 90 8 2 ಹೋದ್ರೆ 88x. ಸೊ y = 88x / 11 ಮಾಡೋಣ. 11 11 ಸೊ y = 8x. 8x - y = 0. ಈ ಪ್ಲಸ್ y ಬಂದಾಗ ಏನಾಯ್ತು? -y. ಸಮೀಕರಣ 2. ಈಗ ಸಮೀಕರಣ ಈಗ ನೋಡ್ರಿ, ಒಂದು ಪ್ಲಸ್ ಐತಿ, ಒಂದು ಮೈನಸ್ ಐತಿ. ಸೊ 2 ಪ್ಲಸ್ ಮಾಡೋಣ. ಸಮೀಕರಣ 1 + 2 ಮಾಡೋಣ. ಸಮೀಕರಣ 1 ಏನ್ ಹೇಳುತ್ತ? x + y = 9, 8x - y = 0. ಸೊ ಪ್ಲಸ್ ಮಾಡಿದಾಗ ಸೈನ್ ಏನು ಚೇಂಜಸ್ ಆಗಲ್ಲ. 8x + 1x 9x, ಇವೆರಡು ಕ್ಯಾನ್ಸಲ್ ಆಯ್ತು. 9 + 0 9. ಸೊ x = 9/9. x = 1. 9 9. x = ಎಷ್ಟಾಯ್ತು? 1 ಆಯ್ತು. ಈಗ ನೆಕ್ಸ್ಟ್ x = 1 ಅನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನಾಗುತ್ತೆ? x + y = 9. 1 + y = 9. ಸೊ y = 9 -1 +1 ಈ ಸೈಡ್ ಬಂದ್ರೆ ಮೈನಸ್. ಸೊ y = ಏನಾಯ್ತು? 8. x = 1, y = 8 ಆದ್ರೆ ಆ ಸಂಖ್ಯೆ
ಎಕ್ಸ್ ವೈ ಅಂತ ತಗೊಂಡಿವಲ್ಲ ಸರ್, ಅದೇನಾಗಿರ್ಬೋದು 18 ಆಗಿರ್ಬೋದು, 18 ಅಥವಾ 81 ಆಗಿರುತ್ತದೆ. 18 ಆಗಿರ್ಬೋದು ಅಥವಾ 81 ಆಗಿರ್ಬೋದು. ಎಷ್ಟು ಬೇಕಾಗುತ್ತೆ? ಥ್ಯಾಂಕ್ ಯು. ಸೊ ಫೋರ್ತ್ ಒನ್, 2,000 ರೂಪಾಯಿ ಹಿಂಪಡೆಯಲು ಮೀನಾ ಏನು ಕೇಳ, 2,000 ರೂಪಾಯಿ ಪಡೆಯಕ ಬ್ಯಾಂಕಿಗೆ ಹೋಗ್ತೇಳ. ನೋಡ್ರಿ, ಇಲ್ಲಿ ಮೀನಾ ಅನ್ನೋದು ಒಂದು ಹೆಸರು. ಮೀನಾ ಅಂತ ಮತ್ತೆ ಫಿಶ್ ತಿಳ್ಕೊಂಡ್ರಿ ನೀವು, ಅಲ್ಲಲ್ಲ. ಮೀನಾ ಅಂದ್ರೆ ಏನದ, ಹೆಸರು ಅದ. ಅವ್ರೇನ್ ಮಾಡ್ತಾಳ, 2,000 ರೂಪಾಯಿ ರೊಕ್ಕ ತಗೊಳಕ ಎಲ್ಲೋ ಕೇಳಕ್ಕೆ ಬ್ಯಾಂಕಿಗೆ ಹೋಗ್ತಾಳ. ಅಲ್ಲಿ ಹೋದ್ಲ ನಗದು ರೂಪ ಗುಮಾಸ್ತರಲ್ಲಿ ಅಂದ್ರೆ ಕ್ಯಾಶಿಯರ್ ಏನ್ ಕೇಳ್ತಾಳಕಿ, 50 ಮತ್ತೆ 100 ನೋಟ್ ಕೊಡ್ಬೇಕು. ಎಷ್ಟು? 50 ನೋಟು ಮತ್ತೆ 100 ನೋಟು, ಅವ್ ಎರಡು ಸೇರಿ ಎಷ್ಟಾಗಬೇಕು? 2,000 ರೂಪಾಯಿ ಆಗ್ಬೇಕು. ಮೀನಾಗೆ ಒಟ್ಟು 25 ನೋಟುಗಳು ದೊರೆತವು. ಮೀನಾಗೆ ಎಷ್ಟು ನೋಟ್ ದೊರೆತವು? 25. 50 ಮತ್ತೆ 100 ಎಷ್ಟೆಷ್ಟು ನೋಟುಗಳು ಪಡೆದ್ರು ಅಂತ ಕೇಳ್ಯಾರ ಅವ್ರು. 50 ನೋಟ್ ಎಷ್ಟು ಬರ್ತೈತಿ, 100 ನೋಟ್ ಎಷ್ಟು ಬರ್ತೈತಿ ನೋಡ್ರಿ. 50 ರೂಪಾಯಿ ನೋಟುಗಳ ಸಂಖ್ಯೆ ಎಕ್ಸ್ ಆಗಿರಲಿ, 100 ರೂಪಾಯಿ ನೋಟುಗಳ ಸಂಖ್ಯೆ ವೈ ಆಗಿರಲಿ. 50 ರೂಪಾಯಿ ನೋಟ್ ಏನ್ ತೊಗೊಂಡಿವಿ? ಎಕ್ಸ್ ತೊಗೊಂಡಿವಿ. 100 ನೋಟ್ ಏನ್ ತೊಗೊಂಡಿವಿ? ವೈ ತೊಗೊಂಡಿವಿ. ಆಯ್ತಾ? ಪ್ರಶ್ನೆಯ ಪ್ರಕಾರ ಅಂತವ್ರಿ ಅಥವಾ ನಿಬಂಧನೆಯ ಪ್ರಕಾರ ಅಂತವ್ರಿ, ಎರಡು ಒಂದ. ಅವ್ರು ಹೇಳ್ತಾರ, ಸೊ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು 25 ಸಮೀಕರಣ ಒಂದಾಯ್ತು. ಅವ್ರು ಏನ್ ಹೇಳ್ತಾರ, 50x ಪ್ಲಸ್ 100 ವೈ ಇಸ್ ಈಕ್ವಲ್ ಟು 2,000 ರೂಪಾಯಿ ತೆಗೆಸ್ಕೊಂಡ್ಲಕ್ಕೆ. ಎಷ್ಟು ತೆಗೆಸ್ಕೊಂಡ್ಲು? 2,000. 50 ನೋಟು ಪ್ಲಸ್ 100 ನೋಟು ಎರಡು ಕೊಡ್ಸಿದ್ರೆ ಎಷ್ಟು ರೊಕ್ಕ ಬಂತು? 2,500 ರೂಪಾಯಿ ದುಡ್ಡು ಬಂತು, ಹಣ ಬಂತು. ಆಯ್ತಾ? ಈಗ 50 ನಾ ಕಾಮನ್ ತೆಗಿತೇನಿ. ಇಲ್ಲೇನು ಇತ್ತು? ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 2,000. ಸೊ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 2,000 ಡಿವೈಡೆಡ್ ಬೈ ಎಷ್ಟಾಯ್ತು? 50. 5 ಅಂದ್ರೆ 5 4 20. ಸೊ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು ಎಷ್ಟಾಯ್ತು? 40. ಸಮೀಕರಣ 2. ಸಮೀಕರಣ ಒಂದು ಪ್ಲಸ್ ಐತಿ, ಇದು ಪ್ಲಸ್ ಐತಿ. ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಮಾಡಕ್ ಬರೈತಿ. ಸೊ ಸಮೀಕರಣ 9 ತಗೋಣ, 2 ಮೈನಸ್ ಸಮೀಕರಣ 1 ತಗೋಣ. ಸಮೀಕರಣ 2 ಏನೈತಿ? ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 40, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 25. ಸೊ ಇದು ಮೈನಸ್ ಮಾಡಿದಾಗ ಇಲ್ಲಿ ಏನಾಯ್ತು? ಸೈನ್ ಚೇಂಜ್ ಆಯ್ತು. ಸೊ ಇವೆರಡು ಏನಾಯ್ತು? ಕ್ಯಾನ್ಸಲ್ ಆಯ್ತು. 2y ಒಳಗೆ 1y ಹೋದ್ರೆ 1y. 40ರಾಗ 25 ಕಳೀರಿ, ಎಷ್ಟಾಗುತ್ತಾ? 15 ಉಳಿತು. y ಇಸ್ ಈಕ್ವಲ್ ಟು ಎಷ್ಟಾಯ್ತು? 15. y ಇಸ್ ಈಕ್ವಲ್ ಟು 15 ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಹೇಳುತ್ತ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 25. ಸೊ ಎಕ್ಸ್ ಪ್ಲಸ್ 15 ಇಸ್ ಈಕ್ವಲ್ ಟು 25. ಎಕ್ಸ್ ಇಸ್ ಈಕ್ವಲ್ ಟು 25 ಮೈನಸ್ 15. ಎಕ್ಸ್ 25 15 ಹೋದ್ರೆ 10. ದೇರ್ಫೋರ್ 50 ರೂಪಾಯಿ ನೋಟುಗಳ ಸಂಖ್ಯೆ ಎಷ್ಟೈತಿ? 10. 100 ರೂಪಾಯಿ ನೋಟುಗಳ ಸಂಖ್ಯೆ 15. 50 ರೂಪಾಯಿ ನೋಟುಗಳ ಸಂಖ್ಯೆ ಎಷ್ಟಾಯ್ತು? 10. 100 ರೂಪಾಯಿ ನೋಟದ 15 ಆಯ್ತು. ಆಯ್ತಾ? ಈಗ ಟೋಟಲಿ ನೋಡ್ರಿ, ಸ್ವಲ್ಪ ನಾವು ಚೆಕ್ ಮಾಡ್ಬೋದ? 10 ಪ್ಲಸ್ 15 ಎಷ್ಟಾಯ್ತು? 25 ಆಯ್ತು. ಇಲ್ಲಿ 10 ಕೊಡ್ಸಿದ್ರೆ 50 500. ಇಲ್ಲಿ ಎಷ್ಟೈತಿ? 1500. 1500 ಪ್ಲಸ್ 500 ಎಷ್ಟಾಗುತ್ತೆ? 2,000. ಹಂಗಂದ್ರೆ ನಮ್ಮ ಕ್ಯಾಲ್ಕುಲೇಷನ್, ಸಾರಿ ನಿಮ್ಮ ಕ್ಯಾಲ್ಕುಲೇಷನ್ ಏನೈತಿ? ಕರೆಕ್ಟ್ ಐತಿ. ಓಕೆ. ಒಂದು ಎರವಲು ಗ್ರಂಥಾಲಯದಲ್ಲಿ ಮೊದಲ 3 ದಿನಕ್ಕೆ ಒಂದು ನಿಗದಿತ ಶುಲ್ಕ ಬರ್ತದೆ. ನೋಡ್ರಿ,
ಇದಕ್ಕಿಂತ ಬಿಫೋರ್ ಒಂದು ಸಮ ತಗೊಂಡಾಗ ಒಂದು ಲೆಕ್ಕ ಮಾಡ್ಬೇಕಾದಾಗ ನಿಗದಿತ ಶುಲ್ಕ ಅಂತ ಬಂದಿತ್ತು. ಬಾಡಿಗೆ, ನಿಗದಿತ ಬಾಡಿಗೆ, ಚಲಿಸಿದ ದೂರಕ್ಕೆ ಕ್ರಮವಾಗಿ ಬಾಡಿಗೆ, ಆ ಲೆಕ್ಕ ಬಂದಿತ್ತು. ಬಟ್ ಅದಕ್ಕೆ ಇದಕ್ಕೆ ಸ್ವಲ್ಪ ಸಣ್ಣ ಒಂದು ಲೈಟ್ ಆಗಿ ಡಿಫ್ರೆನ್ಸ್ ಐತಿ, ವ್ಯತ್ಯಾಸ ಐತಿ. ಏನ್ ವ್ಯತ್ಯಾಸ ಐತಿ? ಒಂದು ಎರವಲು ಗ್ರಂಥದಲ್ಲಿ 3 ದಿನಕ್ಕೆ ಒಂದು ನಿಗದಿತ ಶುಲ್ಕ ಅಂದ್ರೆ ನಾವೇನ್ ತಗೊಂತೀವಿ, 3 ದಿನಕ್ಕೆ ನಿಗದಿತ ಶುಲ್ಕ X ರೂಪಾಯಿ ಆಗಿರಲಿ, ಆಯ್ತಾ? ಆಮೇಲೆ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕ ಇರ್ತೈತಿ. ಪ್ರತಿದಿನದ ಶುಲ್ಕ ಪ್ರತಿದಿನದ ಶುಲ್ಕ Y ರೂಪಾಯಿ ಆಗಿರಲಿ. 3 ದಿನಕ್ಕೆ ನಿಗದಿತ ಶುಲ್ಕ X ರೂಪಾಯಿ ಆದ್ರೆ ಪ್ರತಿದಿನ ಶುಲ್ಕ ಎಷ್ಟಾಯ್ತು? Y ರೂಪಾಯಿ ಹಾಕಿತ್ತು. ಪುಸ್ತಕವನ್ನು 7 ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತಾ ಏನ್ ಮಾತಾಡ ನೋಡ್ರಿ, ಅವಳು 7 ದಿನ ಇಟ್ಕೊಂಡಾಳ, ಹೌದಾ? ನಾನು ಇಲ್ಲಿ ಒಂದು ಸ್ವಲ್ಪ ಬರ್ತೀನಿ. X ಪ್ಲಸ್ Y ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಳಕ್ಕೆ ಅಮೌಂಟ್? 27 ರೂಪಾಯಿ ಕೊಟ್ಟಾಳ. ಎಷ್ಟು? 27. ಬಟ್ ಇದು ಹಿಂಗ್ ಬರಲ್ಲ. ಇಲ್ಲಿ 7 ನಾವು -3 ಮಾಡ್ಬೇಕಲ್ಲ, ಇಸ್ ಈಕ್ವಲ್ ಟು 4. ಯಾಕೆ -3? ಈ 27 ಏನೈತಲ್ಲ, ಈ 3 ದಿವಸದ ಫಿಕ್ಸ್ಡ್ ಅಮೌಂಟ್ ಅಂದ್ರೆ ನಿಗದಿತ ಶುಲ್ಕ ಹೊಳ್ಳೆ ಪ್ರತಿದಿನ ಶುಲ್ಕ 2 ಕೂಡಿಸಿ 27 ಇರುತ್ತೆ. ಸೊ 7 ನಾವು 3 ಕಳಿಯಬೇಕು, 3 ದಿವಸ ಕಳಿಬೇಕು. ಅಂದ್ರೆ ಉಳ್ಕಿದ 4 ದಿವಸ ಮಾತ್ರ ಅವ್ರು ಏನತ್ತಾಳೆ, ಹೆಚ್ಚುವರಿ ಶುಲ್ಕ ಕೊಡ್ತಾಳಕ್ಕೆ, ಕರೆಕ್ಟಾ? ಹಾಗಾದ್ರೆ ಇಲ್ಲಿ ನಾವೇನ್ ಬರ್ತೀವಿ, 4y ಸಮೀಕರಣ 1. ಇನ್ನೊಂದು ಕೊಟ್ಟಾಳಕ್ಕೆ, ಇದು ಯಾರು? ಸರಿ ತಂದಾತು. ಸುಸಿ ಅಂತ ಹೇಳಿ 5 ದಿವಸ ಇಟ್ಕೊಂತಾಳ ಅಂತ. ಅಂದ್ರೆ 5 - 3 ಇಸ್ ಈಕ್ವಲ್ ಟು ಎಷ್ಟಾತ? 2. ಸೊ X ಪ್ಲಸ್ 2y ಇಸ್ ಈಕ್ವಲ್ ಟು 21 ಸಮೀಕರಣ 2. X ಐತಿ, ನಾವೇನ್ ಮಾಡ್ತೀವಿ ಈಗ? ಸಮೀಕರಣ 1 ಮೈನಸ್ 2 ಮಾಡ್ಬಿಡೋಣ. ಸೊ X ಪ್ಲಸ್ 4y ಇಸ್ ಈಕ್ವಲ್ ಟು 27. X ಪ್ಲಸ್ 2y ಇಸ್ ಈಕ್ವಲ್ ಟು 21. ಸೊ ಇಲ್ಲಿ ಮೈನಸ್ ಮಾಡಿದಾಗ ಸೈನ್ ಏನಾಯ್ತು? ಇಲ್ಲಿ ಚೇಂಜ್ ಆಯ್ತು. ಪ್ಲಸ್ X ಮೈನಸ್ X ಏನಾಯ್ತು? ಕ್ಯಾನ್ಸಲ್ ಆಯ್ತು. 4y ಒಳಗೆ 2y ಹೋದ್ರೆ 2y, 27 21 ಹೋದ್ರೆ ನೋಡ್ರಿ, 7 1 ಹೋದ್ರೆ 6. ಸೊ y ಇಸ್ ಈಕ್ವಲ್ ಟು 6/2. 2 ಒಂದ್ಲಿ 2 ಮೂರ್ಲಿ y ಇಸ್ ಈಕ್ವಲ್ ಟು ಎಷ್ಟಾಯ್ತು? 3 ಆಯ್ತು. ಇದನ್ನ ನೀವು ಬರ್ಕೊಂಡಿರಿ. y ಇಸ್ ಈಕ್ವಲ್ ಟು 3 ಸಮೀಕರಣ 2ರಲ್ಲಿ ಆದೇಶಿಸಿದಾಗ ನೀವು 2ರ ತಗೋಬಹುದು, 1ರ ತಗೋಬಹುದು. ನಾ 2 ತಗೊಂತಾ ಇದ್ದೀನಿ. X ಪ್ಲಸ್ 2y ಇಸ್ ಈಕ್ವಲ್ ಟು 21. X ಪ್ಲಸ್ 2 ಇಂಟು 3 ಇಸ್ ಈಕ್ವಲ್ ಟು 21. X ಪ್ಲಸ್ 3 2 6 ಇಸ್ ಈಕ್ವಲ್ ಟು 21. ಸೊ X ಇಸ್ ಈಕ್ವಲ್ ಟು 21 ಮೈನಸ್ 6 ಪ್ಲಸ್ 6 ಈ ಸೈಡ್ ಬಂದ್ರೆ ಮೈನಸ್. ಸೊ X ಇಸ್ ಈಕ್ವಲ್ ಟು 21ರಾಗ 6 ಪ್ಲಸ್ ಎಷ್ಟು? 15. ಓಕೆ. ದೇರ್ಫೋರ್ 3 ದಿನಕ್ಕೆ ನಿಗದಿತ ಶುಲ್ಕ 15 ರೂಪಾಯಿ. ಪ್ರತಿದಿನದ ಶುಲ್ಕ ಎಷ್ಟಿರುತ್ತೆ? 3 ರೂಪಾಯಿ ಆಗಿರುತ್ತದೆ. 3 ದಿನಕ್ಕೆ ನಿಗದಿತ ಶುಲ್ಕ ಎಷ್ಟಾಯ್ತು? ಈಗ 15 ರೂಪಾಯಿ ಆಯ್ತಾ. ಪ್ರತಿದಿನ ಶುಲ್ಕ ಎಷ್ಟೈತಿ? 3 ರೂಪಾಯಿ ಆಯ್ತಾ. ಸೊ ಇಲ್ಲಿ 7 ದಿವಸದಾಗ ಅವ್ರೇನ್ ಮಾಡಿದ್ರು, 3 ದಿವಸಕ್ಕೆ 15 ರೂಪಾಯಿ ಫಿಕ್ಸ್ ಇತ್ತು. 4 ದಿವಸ ಎಕ್ಸ್ಟ್ರಾ ತಗೊಂಡಿದ್ದಕ್ಕ. ಸೊ 4 ಎಷ್ಟಾಯ್ತು? 4 3 12. 25 ಪ್ಲಸ್ 15 ಪ್ಲಸ್ 12 ಎಷ್ಟಾಯ್ತು? 27. ಕರೆಕ್ಟಾ? ಇಷ್ಟ ನೋಡಿ ಇರೋದೆಲ್ಲ. ಓಕೆ. ಈಗ ನೀವು ಮಾಡ್ಬೇಕಾಯ್ತು LB ಕ್ವಶನ್ಸ್ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿದ್ರ ಮೇಲೆ ಈ ಅಪ್ಲೈಡ್ ಕ್ವಶನ್ಸ್ ಬಂದಾಗ ಇವನು ಬರೆಯೋದು ಬಹಳ ಇಂಪಾರ್ಟೆಂಟ್. ಇದನ್ನ ಬರೆಯೋದು ಬಹಳ ಇಂಪಾರ್ಟೆಂಟ್ ಆಯ್ತಾ. ಈ ಸ್ವಲ್ಪ ಅಕ್ಷರ ಹೆಚ್ಚು ಕಮ್ಮಿ ಆಗಿರ್ತೈತಿ. ನಾ ಏನ್ ಹೇಳ್ತೀನಿ ಅದ್ರ ಮೇಲೆ ಸ್ವಲ್ಪ ನೀವು ಬರ್ಕೊಳಕ್ ಕೂಡ ಟ್ರೈ ಮಾಡಿ. ಆಯ್ತಾ. ಥ್ಯಾಂಕ್ ಯು.